ಎಲ್ಲರಿಗೂ ನಮಸ್ಕಾರ. ಸಿ ಕೆ ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ರುಚಿಯಾಗಿರುವಂಥ ಮೈಸೂರು ಮಸಾಲೆ ದೋಸೆ ನೀವು ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ರುಚಿಯಾಗಿ ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಉದ್ದಿನಬೇಳೆ, ನಾನು 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 2 ಚಮಚ ಅಷ್ಟು ಮೆಂತ್ಯ. ಈಗ ಇದನ್ನು ನೀರಲ್ಲಿ ಚೆನ್ನಾಗಿ ನೆನೆಸಿಡಿ. ನೋಡಿ, ಒಂದು 5 ಅವರ್ ಈ ಥರ ನೆನೆಸಿಡಬೇಕು. ಈಗ ಇನ್ನೊಂದು ಪಾತ್ರೆಗೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಉದ್ದಿನ ಬೇಳೆಗೆ 3 ಲೋಟ ಅಕ್ಕಿ ನೆನ್ಪಿಟ್ಕೊಳ್ಳಿ. ಈಗ ಇದನ್ನು ಒಂದು 5 ಅವರ್ ನೆನೆಸಿಡಬೇಕು. ಈಗ ನೋಡಿ 5 ಅವರ್ ಆಗಿದೆ. ಈಗ ಮಿಕ್ಸಿಗೆ ಫಸ್ಟು ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ, ತರ್ತರಿ ಇರಬಾರ್ದು, ಫುಲ್ಲು ನೈಸಾಗಿರಬೇಕು. ನೋಡಿ ನೈಸ್ ಆಗಿದೆ. ಈಗ ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದೆಲ್ಲ ನೀವು ಇವತ್ತು ನಾಳೆ ದೋಸೆ ಮಾಡ್ತೀನಿ ಅಂದರೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೋಬೇಕು. ಈಗ ಅದೇ ಮಿಕ್ಸಿಗೆ ನೆನೆಸಿದ್ದಂಥ ಅಕ್ಕಿ, ಇದನ್ನು ತುಂಬ ಫುಲ್ಲು ನೈಸಾಗಿ ರುಬ್ಕೊಳ್ಳಿ. ತರ್ತರಿ ಇದ್ರೆ ದೋಸೆ ಚೆನ್ನಾಗಿರಲ್ಲ, ಫುಲ್ಲು ನೈಸಾಗಿ ರುಬ್ಕೋಬೇಕು. ಈಗ ಇದನ್ನು ಅದೇ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೇನೆ. ಈಗ ಎಲ್ಲ ಅಕ್ಕಿನೂ ನಾನು ಇದೇ ಥರ ರುಬ್ಕೊತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು, ಯಾಕೆಂದರೆ ಆ ಹಿಟ್ಟು ಸ್ವಲ್ಪ ಹುಳಿ ಬರಬೇಕು, ಅದಕ್ಕೋಸ್ಕರ ಉಪ್ಪು ಹಾಕಿ ಇಟ್ಕೊಳ್ಳಿ. ಈಗ ಇದನ್ನು ಒಂದು 8 ಅವರ್ ನೀವು ಮುಚ್ಚಿಟ್ಬಿಡಿ, ತೆಗಿಯೋಕ್ಕೆ ಹೋಗಬೇಡಿ. ಈಗ ಇನ್ನೊಂದು ಪಾತ್ರೆಗೆ 1 ಲೋಟ ಅಕ್ಕಿ ಇಟ್ಟು ಅದಕ್ಕೆ 1/4 ಲೋಟ ಅಷ್ಟು ಮೈದಾ ಹಿಟ್ಟು. ಈಗ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇರಬಾರ್ದು, ಆ ಥರ ಕಲಿಸ್ಕೋಬೇಕು. ಇದನ್ನು ನಾವು ಈಗ ರುಬ್ಬಿದ್ವಲ್ಲ ಆ ಹಿಟ್ಟಿಗೆ ಹಾಕಬೇಕು, ಅದಕ್ಕೋಸ್ಕರ ನೋಡಿ ಈ ಥರ ಕಲಿಸ್ಕೋಬೇಕು. ನೋಡಿ ಒಂದು ಚೂರು ಗಂಟಿಲ್ಲ. ಈಗ ರುಬ್ಬಿ 8 ಅವರ್ ಆಗಿದೆ. ಈಗ ತೆಗೆದು ನೋಡೋಣ. ನೋಡಿ, ಇದು 8 ಅವರ್ ನಾನು ರುಬ್ಬಿ ಮುಚ್ಚಿಟ್ಟಿದ್ದೆ. ಈಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಹಿಟ್ಟು ಈಗ ನೀಟಾಗಿ ಲೈಟಾಗಿ ಸೆಟ್ ಆಗಿದೆ. ನೋಡಿ ಈ ಥರ ಆಗಬೇಕು. ಈಗ ಇದಕ್ಕೆ ಈಗ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಹಿಟ್ಟಿಗೆ ಮಿಕ್ಸ್ ಮಾಡಿ. ಈಗ ಇದು 2 ಹಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಿ ತನಕ. ನೋಡಿ 2 ಮಿಕ್ಸ್ ಆಗಿದೆ. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇದು ರಾತ್ರಿ ಪೂರ ನೀವು ತೆಗಿಯೋಂಗಿಲ್ಲ, ಮುಚ್ಚಿಟ್ಬಿಡಿ. ಈಗ ನೋಡಿ ಬೆಳಗ್ಗೆ ಆಗಿದೆ. ಈಗ ತೆಗೆದು ನೋಡೋಣ. ನೋಡಿ ಚೆನ್ನಾಗಿ ಹುಳಿ ಬಂದಿದೆ. ಹಿಟ್ಟು ರಾತ್ರಿ ಇಡೀ ನಾವು ಮುಚ್ಚಿಟ್ಟಿದ್ವಿ. ನೋಡಿ ಈ ಥರ ಹುಳಿ ಬರಬೇಕು. ನೋಡಿ ಎಲ್ಲ ಊದ್ಕೊಂಡಿದೆ ಹಿಟ್ಟು. ಆವಾಗ ನಿಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹುಳಿ ಬಂದಿಲ್ಲ ಅಂದರೆ ನಿಮಗೆ ದೋಸೆ ಚೆನ್ನಾಗಿ ಬರಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1/4 ಚಮಚ ಅಷ್ಟು ಅಡುಗೆ ಸೋಡಾ ಹಾಕಲೇಬೇಕು, ಇಲ್ಲಾಂದರೆ ನಿಮಗೆ ಮಸಾಲೆ ದೋಸೆ ಬರಲ್ಲ. ಅದಕ್ಕೋಸ್ಕರ ಅಡುಗೆ ಸೋಡಾ ಮಿಕ್ಸ್ ಮಾಡಬೇಡಿ. ಈಗ ನೋಡಿ ಅಡುಗೆ ಸೋಡಾ ಎಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಕೆಂಪು ಚಟ್ನಿ ಮಾಡ್ಕೋಬೇಕು. ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಒಂದು ಮಿಕ್ಸಿಗೆ ಒಂದು 5-6 ನೆನೆಸಿಟ್ಟಿರೋವಂಥ ಒಣಮೆಣ್ಸಿನ್ಕಾಯಿ, ಆಮೇಲೆ ಒಂದು 6-7 ಬೆಳ್ಳುಳ್ಳಿ, ಆಮೇಲೆ ಒಂದು ಈರುಳ್ಳಿ, ಆಮೇಲೆ 1 ಚಮಚ ಅಷ್ಟು ಜೀರಿಗೆ, ಆಮೇಲೆ ರುಚಿಗೆ ಚೂರು ಉಪ್ಪು. ಈಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ನೈಸಾಗಿ ಪೇಸ್ಟ್ ಆಗಿದೆ ಇದು. ನೋಡಿ ಈ ಥರ ನೈಸಾಗಿ ಮಾಡ್ಕೋಬೇಕು. ತುಂಬ ತರ್ತರಿ ಇದ್ದರೆ ಚೆನ್ನಾಗಿರಲ್ಲ. ಈಗ ನೋಡಿ ಹಂಚು ಕಾದಿದೆ ಚೆನ್ನಾಗೆ. ನೋಡಿ ನೀರು ಹಾಕಿ ನೋಡೋಣ. ನೋಡಿ ಹಂಚು ಚೆನ್ನಾಗಿ ಕಾದಿದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಡಿ, ಜೋರಾಗಿ ಉರಿ ಕೊಡಬೇಡಿ. ಈಗ ಇದ್ರ ಮೇಲೆ ದೋಸೆ ಹಿಟ್ಟನ್ನು ಹಾಕಿ ನೀಟಾಗಿ ದೋಸೆ ತಿಕ್ಕೊಳ್ಳಿ. ನೋಡಿ ಇಷ್ಟೇ ತಿಕ್ಕಬೇಕು, ತುಂಬ ತೆಳ್ಳಗೆ ತಿಕ್ಕೋಕೋಬೇಡಿ. ಯಾಕಂದರೆ ನಾನಿಲ್ಲಿ ಮಸಾಲೆ ದೋಸೆ ಮಾಡ್ತಿಲ್ಲ, ಮೈಸೂರು ಮಸಾಲೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ, ನೀವು ಬೆಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಅದ್ರ ಮೇಲೆ ಒಂಚೂರು ಸಣ್ಣಕ್ಕೆ ಹಚ್ಚಿರೋವಂಥ ಈರುಳ್ಳಿ, ಆಮೇಲೆ ಸಣ್ಣಕ್ಕೆ ಹಚ್ಚಿರೋವಂಥ ಟೊಮೆಟೊ,
ಆಮೇಲೆ ಆಲೂಗೆಡ್ಡೆನ ನಾನು ಪಲ್ಯ ಮಾಡ್ಕೊಂಡಿದ್ದೀನಿ, ಬರೀ ಒಗ್ಗರಣೆ ಹಾಕಿರೋದು ಅಷ್ಟೇ, ಅದನ್ನೊಂದು ಹಾಕ್ಕೊಳ್ಳಿ. ಈಗ ರುಬ್ಬಿರೋಂಥ ಕೆಂಪು ಚಟ್ನಿ. ಈಗ ಇದನ್ನು ಮ್ಯಾಶರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ, ನೀವು ನೋಡಿರ್ಬೋದು ಮೈಸೂರು ಮಸಾಲೆ ಹೆಂಗೆ ಮ್ಯಾಶ್ ಮಾಡ್ತಾರೆ ಅಂತ, ಆ ಥರ ಮಾಡಬೇಕು. ಈಗ ಇದನ್ನು ನೀಟಾಗಿ ಇಡೀ ದೋಸೆಗೆ ಹರಡಬೇಕು, ಆ ಥರ ಹರಡ್ಕೊಳ್ಳಿ. ನೋಡಿ ಈಗ ನಾನು ನೀಟಾಗಿ ಹರಡಿದ್ದೀನಿ. ಮೇಲ್ಗಡೆ ಕೊನೆಯಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು. ತುಂಬ ಚೆನ್ನಾಗಿರುತ್ತೆ, ಮನೇಲಿ ಮಾಡ್ಕೊಳ್ಳಿ ಒಂದ್ಸಲಿ. ನೋಡಿ ಮೈಸೂರು ಮಸಾಲೆ ಈಗ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಮಸಾಲೆ. ನೀವು ನೋಡಿ ರುಚಿಕರವಾದ ಮೈಸೂರು ಮಸಾಲೆ ದೋಸೆ ನೋಡಿ ಎಷ್ಟು ಸೂಪರ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದ್ಸಲಿ ಮನೆಯಲ್ಲೇ ಮಾಡ್ಕೊಳ್ಳಿ, ಎಲ್ಲರೂ ಇಷ್ಟಪಡ್ತಾರೆ. ಒಂದ್ಸಲಿ ಮಾಡಿಕೊಂಡು ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ವೀಡಿಯೋಸು ಚಾನಲಲ್ಲಿದೆ. ಹಾಗೆ ಲೈಕು ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು.